ವೀಕ್ಷಕರೇ, ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡಕ್ಕೆ ತೋರ್ಸಕ್ಕೆ ಹೊರಟಿರೋದು ರೈಸ್ ಪಕೋಡ. ಬೇಕಾಗುವ ಸಾಮಗ್ರಿಗಳು ಹೇಳ್ತೀನಿ. 1-2-3 ತಾಸು ಅಕ್ಕಿ ನೆನೆ ಇಟ್ಟಿದ್ದೀನಿ. ಆಮೇಲೆ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡೀನಿ. ಇದಕ್ಕೆ ಬೇಕಾಗಿರೋದು ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಬೇಕಾಗಿರೋ ಸಾಮಗ್ರಿಗಳು. ನೆನೆ ಇಟ್ಟಿದ್ದಿಲ್ಲ, ಇವಾಗ ಮಿಕ್ಸಿ ಜಾರ್ ಒಳಗೆ ಸಣ್ಣಕ್ಕೆ ರುಬ್ಕೊಂಬಿಡಂದ್ರೆ. ಅಕ್ಕಿ ನೆನೆ ಇಟ್ಟಿದ್ದಿಲ್ಲ 2 ತಾಸು ರುಬ್ಕೊಂಡೆ. ಇವಾಗ ಸಾಮಗ್ರಿಗಳು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೆಲ್ಲ ಅಕ್ಕಿ ರುಬ್ಬಿದ್ಮೇಲೆ ಆಲೂಗಡ್ಡೆ ಹಿಂಗೆ ಚೆನ್ನಾಗಿ ಇದು ಮಾಡ್ಕೊಂಬಿಡ್ರಿ ಮ್ಯಾಶ್. ಅದನ್ನ ಈ ಥರ ಎಲ್ಲ ಮ್ಯಾಶ್ ಮಾಡ್ಕೊಂಡಾನೆ. ಇದಕ್ಕೆ ಬೇಕಾದ್ರೆ ಸಾಮಗ್ರಿಗಳು ಹಾಕ್ತಾನೆ. ಕೊತ್ತಂಬರಿ ಹಾಕ್ತಾನೆ. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ವೀಕ್ಷಕರೇ, ಅಕ್ಕಿ ರುಬ್ಬಿರೋದು ಹಾಕಿದ್ದಾನೆ. ಆಲೂಗಡ್ಡೆ ಜೊತೆಗೆ ಕೊತ್ತಂಬರಿ, ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಕಲಿಸ್ಬಿಡ್ಬೇಕು, ಮಿಕ್ಸ್ ಆಗಂಗೆ ಕಲಸಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ತೋರಿಸ್ಕೊಡ್ತೀನಿ ವೀಕ್ಷಕರೇ. ರೆಡಿ ನೋಡಿರಿ, ಈ ಥರ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ತಾನೆ. ಹಾಕಿ ಎಣ್ಣೆ ಕಾದಿದೆ, ಇವಾಗ ಬಿಡ್ತಾನೆ. ನೋಡಿ ವೀಕ್ಷಕರೇ, ರೈಸ್ ಪಕೋಡ ಬಿಡೋದನ್ನು ತೋರಿಸ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ತುಂಬ ಚೆನ್ನಾಗಿರುತ್ತೆ, ಚಳಿಗಾಲದಲ್ಲಿ ಹೆಲ್ದಿಯಾಗಿರುತ್ತೆ. ಅಕ್ಕಿ ನೆನೆ ಹಾಕಿ 2 ತಾಸಿಗೆ ಒಂದು ಆಲೂಗಡ್ಡೆ ಹಾಕಿ ಮಾಡ್ಕೊಂಡ್ರೆ ಸೂಪರಾಗಿ ಬರುತ್ತೆ. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಒಂದು ಲೈಕ್ ಕೊಡಿರಿ. ನೋಡಿ ವೀಕ್ಷಕರೇ, ರೈಸ್ ಪಕೋಡ ಎಷ್ಟು ಚೆನ್ನಾಗಿದೆ. ಕೆಳಗೆ ಮೇಲೆ ನಿಧಾನಕ್ಕೆ ಮಾಡಿರಿ, ಸೋಡಾ ಹಾಕ್ಬೇಡ್ರಿ, ಬರೀ ಉಪ್ಪು ಅಷ್ಟೇ ಹಾಕಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಅದಕ್ಕೆ ಟೊಮೊಟೊ ಚಟ್ನಿ ಒಂದು ತೋರಿಸ್ಕೊಡ್ತೇನೆ ಇವಾಗ. ನೋಡಿ ವೀಕ್ಷಕರೇ, ಟೊಮೊಟೊ ಚಟ್ನಿಗೆ 1 ಹಸಿಮೆಣಸಿನ್ಕಾಯಿ ಹಾಕ್ತಾನೆ, 2 ಟೊಮೊಟೊ ಹಾಕ್ತಾನೆ. ಇವನ್ನೇ ರುಬ್ಕೋಬೇಕು. ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಾಕಿದ್ದೀನಿ. 1-2-3 ಬೆಳ್ಳುಳ್ಳಿ ಬೇಳೆ ಹಾಕ್ತಾನೆ. ರುಚಿಗೆ ತಕ್ಕಷ್ಟು ಉಪ್ಪು. ವೀಕ್ಷಕರೇ, ಚಟ್ನಿ ಟೊಮೊಟೊದ್ದು ರುಬ್ಕೊಂಡಿದ್ದೆಲ್ಲ ಅದಕ್ಕೆ ಒಗ್ಗರಣೆ ತೋರಿಸ್ತಾನೆ. ಕರಿಬೇವು ಒಂಚೂರು ಹಿಂಗೆ ಹಾಕ್ತಾನೆ. ಒಗ್ಗರಣೆ ಹಿಂಗು ಕರಿಬೇವು ಹಾಕಿದ್ದೀನಿ. ಇವಾಗ ರುಬ್ಬಿರೋದು ಟೊಮೊಟೊ ಹಾಕ್ತಾನೆ. ಅದು ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, 1 ಹಸಿಮೆಣಸಿನ್ಕಾಯಿ ಹಾಕಿದೆ. ಖಾರ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ. ಚೆನ್ನಾಗಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಬಿಡೋಣ. ಟೊಮೊಟೊ ಚಟ್ನಿ ರೆಡಿ ಆಗುತ್ತೆ. ನೋಡಿ ವೀಕ್ಷಕರೇ, ಚಟ್ನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ರೈಸ್ ಪಕೋಡ ಜೊತೆಗೆ ಟೊಮೊಟೊ ಚಟ್ನಿ ರೆಡಿಯಾಗಿದೆ. ನೋಡಿ ವೀಕ್ಷಕರೇ, ರೈಸ್ ಪಕೋಡ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ನೀವು ಮಾಡ್ಕೊಳ್ರಿ, ಟ್ರೈ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಒಂದು ಲೈಕ್ ಕೊಡಿರಿ. ವೀಕ್ಷಕರೇ, ಎಷ್ಟು ಕುರುಕುರು ಆಗಿದೆ ಅದ, ಕ್ರಿಸ್ಪಿಯಾಗಿದೆ, ಚೆನ್ನಾಗಿ ಬಂದಿದೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿರಿ. ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್. ವೀಕ್ಷಕರೇ, ಟೊಮೊಟೊ ಚಟ್ನಿ ಜೊತೆಗೆ ರೈಸ್ ಪಕೋಡ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಬಂದಿದೆ. ಟೊಮೊಟೊ ಚಟ್ನಿ ಹಿಂಗೆ ತಿಂದು